ನೀರು ನೀರು ನಾವಿಬ್ಬರು ನಮ್ಮದೇ ಆದ ಪ್ರಪಂಚದಲ್ಲಿ ಆರಾಮಾಗಿದ್ವಿ. ವಿಧಿ ನಮ್ಮ ಬದುಕಲ್ಲಿ ಯಾಕೆ ಈ ಥರ ಆಟ ಆಡ್ತು ಅಂತ ಗೊತ್ತಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಬಿಡೋಷ್ಟರಲ್ಲಿ ವಿಧಿ ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಯಾರಾದರೂ ಬಂದು ಹೆಲ್ಪ್ ಮಾಡಿದರೆ ಸಾಕು. ಆಂಟಿ ಏನು ಮಾಡ್ತಾ ಇದ್ದೀರಾ? ಹಾಂ ನಿಲ್ಲಿ ಸರ್. ಅಯ್ಯೋ ಅವರು ಹೋಗ್ಬಿಟ್ರಲ್ಲ. ಪೊಲೀಸರು ಬಂದರು ಅನಿಸುತ್ತೆ. ಸರ್ ಪ್ಲೀಸ್ ಇಲ್ಲಿ ನೋಡಿ, ನಾನಿನ್ನೂ ಬದುಕಿದ್ದೀನಿ. ಅಯ್ಯೋ ನನ್ನ ವಾಯ್ಸ್ಗೆ ಏನಾಗಿದೆ, ಮಾತು ಹೊರಗೆ ಬರ್ತಾ ಇಲ್ಲ. ಸರ್ ಇಲ್ಲಿ ನೋಡಿ ಪ್ಲೀಸ್. ಇವರೇನು ಗ್ಲೌಸ್ ಹಾಕ್ಕೊಳ್ತಾ ಇದ್ದಾರೋ ಇಲ್ಲ ಗ್ಲೌಸ್ ಹಾಕ್ಕೊಳ್ತಾ ಇದ್ದಾರೋ, ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದಾರಲ್ಲ. ಅಯ್ಯೋ ಇಲ್ಲಿ ಯಾಕೆ ಅಬ್ಸರ್ವ್ ಮಾಡ್ತಾ ಇಲ್ಲ ಅವರು? ಕೆಳಗೆ ನೋಡಿ ಸರ್, ನಾನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಾಗ ಇವ್ರ ಫೋಟೋ ತೆಗೆಯೋದು ಬೇಕಾ? ಅಯ್ಯೋ ಈ ಕಡೆ ಬನ್ನಿ, ನನ್ನ ಚೆಕ್ ಮಾಡಿ. ಅಯ್ಯೋ ಕೆಳಗೆ ನೋಡಿ, ಈ ಕಡೆ ಬನ್ನಿ. ಅಯ್ಯೋ ಅವ್ರು ಯಾಕೆ ಚೆಕ್ ಮಾಡಿದೆ ಹಾಗೆ ಹೋದ್ರು? ನಾನು ಲೈಫಲ್ಲಿ ಚೆನ್ನಾಗಿದ್ದಾಗ ಜೀವನದ ಬಗ್ಗೆ ಯೋಚನೆ ಮಾಡಿಲ್ಲ. ನನಗೆ ಈ ಪರಿಸ್ಥಿತಿ ಬಂದ ಮೇಲೆ ಅರ್ಥ ಆಗ್ತಾ ಇದೆ ಜೀವನದ ಬೆಲೆ ಏನು ಅಂತ. ಆಫೀಸರ್ಸ್ ಯಾಕೆ ನನ್ನ ನೋಡ್ತಾ ಇಲ್ಲ? ನನ್ನ ಯಾರಾದರೂ ನೋಡಿ. ಈ ಕಡೆ ಬನ್ನಿ, ಅವಳು ಸತ್ತೋಗಿದ್ದಾಳೆ. ನಂದು ಒಂದು ಜೀವ ಅಲ್ವಾ ಸರ್? ನಾನು ಬದುಕಬೇಕು. ಓ ಈ ಕಡೆ ಬಂದರು ಅನಿಸುತ್ತೆ. ಓ ನನ್ನ ಹತ್ರ ಬಂದರು. ಅಯ್ಯೋ ನನ್ನ ಲೈಫಲ್ಲಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ ಸರ್. ನೀರು ಕೊಡಿ, ನನ್ನ ಬದುಕಿಸಿ. ಹಾಂ ಈ ಕಡೆ ಬನ್ನಿ. ಕಾನ್ಸ್ಟೇಬಲ್. ಹಾಂ ಸರ್. ಕೆಳಗೆ ನೋಡಿ ಸರ್, ಕರುಣೆನೇ ಇಲ್ವಾ ನಿಮಗೆ? ಇದನ್ನ ತಗೊಂಡು ಪ್ಯಾಕ್ ಮಾಡಿ ನೀರು ತಗೊಂಡು ಬಾ. ಓಕೆ ಸರ್. ನಂದು ಒಂದು ಜೀವ ಸರ್. ಹಾಂ ನೀರು, ಹಾಂ ಕೊಡಿ, ಒಂದು ಹನಿ ನೀರು ಕೊಡಿ ಸರ್. ಅಯ್ಯೋ ಅದೇ ನೀರು ನನಗೆ ಕೊಟ್ಟಿದ್ರೆ ನಾನು ಬದುಕ್ತಾ ಇದ್ದೆ ಅಲ್ವಾ ಸರ್? ಪ್ಲೀಸ್ ನೀರು ಕೊಡಿ. ಕಾನ್ಸ್ಟೇಬಲ್ ಸರ್ ಇನ್ನೂ ಜೀವ ಇದೆ, ಹೋಗಿ ಗ್ಲಾಸ್ ತಗೊಂಡು ಬಾ. ಬಾ ಬದುಕಿದೆ, ಅಂತೂ ಇಂತೂ ನೀರಿಗೆ ಬಿಟ್ಟರು ಅಂತಾಯಿತು. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ. ನಾನೊಂದು 4 ಮರಿ ಹಾಕಿ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ಆ ಕಾನ್ಸ್ಟೇಬಲ್ನ ಮೊದಲು ನೀರು ನೆರಳು ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಕಿ. ಆ ನನ್ನ ಮಗ ಗ್ಲೌಸ್ನೇ ಒಳ್ಳೆ ಬ್ಲೌಸ್ ಥರ ಹಾಕೊಳ್ತಾನೆ. ಅವನು ಅವಾಗಲೇ ನಾನು ನೋಡಿದರೆ ನಾನು ಯಾವಾಗಲೂ ನೀರಲ್ಲಿ ಇರ್ತಿದ್ದೆ. ಸದ್ಯ ಬದುಕಿದ್ನಲ್ಲ. ನೋಡ್ತಿರೋರು ನಿಮಗೂ ತುಂಬ ಥ್ಯಾಂಕ್ಸ್. ಹೋಗ್ಬಿಟ್ಟು ಬನ್ನಿ. ನೀರು ಅಮೂಲ್ಯ, ಮಿತವಾಗಿ ಬಳಸಿ. ನಿಮ್ಮವಳು
ಮೀನಾ.